ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಟೀ ಕೋಸ್ಟರ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಂದರೆ ಸಣ್ಣ ಡಾಯ್ಲಿ ಥರ ಸಣ್ಣ ರೌಂಡು ಶೋ ಪೀಸ್ ಎಲ್ಲ ಇಡುವಂತಹದ್ದು. ಶೋ ಪೀಸ್ ಇಡೋಕ್ಕೆ ಬೇಸ್ ಮಾಡ್ತಾರಲ್ಲ ಆ ಥರದ್ದು ತುಂಬ ಚೆನ್ನಾಗಿದೆ. ಇದಕ್ಕೆ 4 ಪ್ಲೈ ಉಲ್ಲನ್ನು ಮತ್ತು 3.5 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಇರೋವಂತಹದ್ದು, ಬಿಗಿನರ್ಸು ಮಾಡುವಂತಹ ಸ್ಟಿಚ್ಚು. ತುಂಬ ಸಿಂಪಲ್, 2-3 ರೌಂಡ್ ಮಾತ್ರ ವರ್ಕ್ ಇದರಲ್ಲಿ. ಫಸ್ಟು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಈ ಥರ ಕ್ರೋಶೆ ಹುಕ್ ತಗೊಂಡು 5 ಚೈನ್ಸ್ ಮಾಡ್ಕೊಳ್ಳೋಣ. 5 ಚೈನು. ಹೆಚ್ಚು ಲೂಸ್ ಬೇಡ, ಹೆಚ್ಚು ಗಟ್ಟಿ ಬೇಡ, ಆ ಥರ ಮಾಡ್ಕೊಳ್ಳಿ. ತುಂಬ ಲೂಸ್ ಮಾಡಬೇಕಾಗಿಲ್ಲ, ಇದು ಟೀ ಕೋಸ್ಟರ್ ಆಗಿರೋದ್ರಿಂದ. 5 ಚೈನ್ ಮಾಡಿಕೊಂಡು ಅದನ್ನು ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಫಸ್ಟ್ ಚೈನ್ ಒಳಗಡೆ ಈ ಥರ ದಾರ ತಂದು ಆ ಮೊದಲಿನ ಸ್ಟಿಚ್ಚಿನ ರಿಂಗಿನ ಒಳಗಡೆ ಸೇರಿಸ್ಕೋಬೇಕು. ಅದು ಸ್ಲಿಪ್ ಸ್ಟಿಚ್ಚು. ಈಗ ಅದಲ್ಲಿ ಒಂದು ರೌಂಡ್ ಫಾರ್ಮ್ ಆಗುತ್ತೆ, ರೌಂಡಾಗಿ ರಿಂಗ್ ಥರ ಫಾರ್ಮ್ ಆಗುತ್ತೆ ರಿಂಗು. ಈಗ ಫಸ್ಟು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಆ ರಿಂಗಿನ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವೀಗ. ಅದು ರಿಂಗ್ ಆಗುತ್ತೆ ನೋಡಿ, ಚೈನ್ ಸೇರಿಸಿದಾಗ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡುವಾಗ ಆ ಸ್ಟಾರ್ಟಿಂಗಲ್ಲಿ ಉಳಿದಿರೋ ದಾರ ಇದೆಯಲ್ವ, ಅದನ್ನು ಸೇರಿಸ್ಕೊಂಡು ಅದಕ್ಕೆ ಸಹಿತ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆವಾಗ ಅದು ಅಲ್ಲೇ ಲಾಕ್ ಆಗುತ್ತೆ, ಏನು ಬಿಟ್ಟು ಹೋಗೋ ಭಯ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳಿದಿರೋದನ್ನು ಕಟ್ ಮಾಡಿಕೊಂಡ್ರೆ ಸಾಕು. ಇದು ರಿಂಗಿನ ಒಳಗಡೆ 20 ಡಬಲ್ ಕ್ರೋಶೆ ಮಾಡ್ಕೋಬೇಕು. 20 ರಿಂಗಿನ ಒಳಗಡೆ 5 ಚೈನ್ನ ರಿಂಗು ಸಣ್ಣ ರಿಂಗ್ ಆಗಿರುತ್ತೆ. ಫುಲ್ಲು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 20 ಆಗಬೇಕು. ಆಗ ಫುಲ್ ಆಗುತ್ತೆ, ರೌಂಡ್ ಆಗುತ್ತೆ ನೋಡಿ. ಅದು ಲಾಕ್ ಆಗಿದೆ ದಾರ, ಸ್ಟಾರ್ಟಿಂಗ್ನ ದಾರ. ಇನ್ನೊಂದು ಸ್ವಲ್ಪ ಆ ಥರ ಹಿಡ್ಕೊಂಡು ಮಾಡಿ ಆಮೇಲೆ ಕಟ್ ಮಾಡ್ಕೋಬೋದು ನೀವು ನೋಡಿ. ಈ ಥರ ಡಬಲ್ ಕ್ರೋಶೆ 20 ಡಬಲ್ ಕ್ರೋಶೆ ಮಾಡ್ಕೋಬೇಕು ರಿಂಗಿನ ಒಳಗಡೆನೆ ರೌಂಡಾಗಿ ನೋಡಿ. ಪೂರ್ತಿ ಮಾಡಿದ್ದೀನಿ 20 ಡಬಲ್ ಕ್ರೋಶೆ. 20 ಡಬಲ್ ಕ್ರೋಶೆ ಆದಮೇಲೆ ಫಸ್ಟಲ್ಲಿ ನೀವು 2 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ಆ 2ನೇ ಚೈನಲ್ಲಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಸೇರಿಸ್ಕೋಬೇಕು. ಆ 2ನೇ ಚೈನಲ್ಲಿ ಮಾಡ್ಕೋಬೇಕು ಟಾಪಲ್ಲಿ. ಆಗ ಅದು ಒಂದೇ ಆಗುತ್ತೆ, ಡಬಲ್ ಕ್ರೋಶೆ ಥರ ಆಗುತ್ತೆ. ಈಗ ಸೆಕೆಂಡ್ ರೌಂಡಿಗೆ 2 ಚೈನ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅದರಲ್ಲಿ ಫಸ್ಟ್ ನೆಕ್ಸ್ಟಿನ ಡಬಲ್ ಕ್ರೋಶೆ ಮೇಲೆ ಇದೆಯಲ್ವ, ಡಬಲ್ ಕ್ರೋಶೆ ಇದೆಯಲ್ವ, ಆ ಡಬಲ್ ಕ್ರೋಶೆಲಿ ಮೇಲೆ ಚೈನ್ ಇರುತ್ತಲ್ಲ ಡಬಲ್ ಕ್ರೋಶೆ ಮೇಲೆ, ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಒಂದು ಚೈನು, ಮತ್ತು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಹಾಫ್ ಡಬಲ್ ಕ್ರೋಶೆ. ಈಗ 20 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅದರ ಪ್ರತಿಯೊಂದು ಚೈನಲ್ಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್ ಮಾಡ್ಕೋಬೇಕು ಮಿಡ್ಲಲ್ಲಿ, ಮತ್ತು ಹಾಫ್ ಡಬಲ್ ಕ್ರೋಶೆ. ಹಾಗಂತ ಇಲ್ಲಿ ಡಬಲ್ ಕ್ರೋಶೆ ಸ್ಕಿಪ್ ಮಾಡಬಾರ್ದು. ನೀವು ಯಾವುದೇ ಡಬಲ್ ಕ್ರೋಶೆ ಸ್ಕಿಪ್ ಮಾಡಲಿಕ್ಕಿಲ್ಲ. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನೂ ಹಾಕ್ತೀವಿ ಈಗ ಹಾಫ್ ಡಬಲ್ ಕ್ರೋಶೆ. ಆದರೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನು ಹಾಫ್ ಡಬಲ್ ಕ್ರೋಶೆ. ಮತ್ತು ಒಂದು ಚೈನು ಮತ್ತು ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ. ಯಾವುದೇ ಡಬಲ್ ಕ್ರೋಶೆ ಸ್ಕಿಪ್ ಮಾಡೋದು ಬೇಡ ನೀವು. ಸೆಕೆಂಡ್ ರೌಂಡಿನ ಡಬಲ್ ಕ್ರೋಶೆ ಅಥವಾ ಫಸ್ಟ್ ರೌಂಡಿನ ಡಬಲ್ ಕ್ರೋಶೆ, ಇದೀಗ ಸೆಕೆಂಡ್ ರೌಂಡು. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ನೀವು ಹಾಕ್ಕೋಬೇಕಾಗತ್ತೆ ಈ ಥರ. ಯಾಕೆಂದರೆ ಇದು ಸೆಕೆಂಡ್ ರೌಂಡ್ ಅಲ್ವಾ, ಸೆಕೆಂಡ್ ರೌಂಡ್ಗೆ ಆಗುವಾಗ ರೌಂಡ್ ದೊಡ್ಡಾಗಿರುತ್ತೆ. ನೀವು ಚೈನ್ ಹಾಕದೆ ಬರೀ ಹಾಫ್ ಡಬಲ್ ಕ್ರೋಶೆ ಹಾಕಿದರೆ ಟೈಟ್ ಆಗಿಬಿಡುತ್ತೆ, ಟೋಪಿ ಥರ ಆಗಿಬಿಡುತ್ತೆ. ಅದರಿಂದ ಒಂದು ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು, ಅಂದರೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಸ್ಟಿಚ್ಚಸ್ಸು. ಜಾಸ್ತಿ ಇನ್ಕ್ರೀಸ್ ಮಾಡಬಾರ್ದು, ಸ್ವಲ್ಪನೇ. ಅದರಿಂದ ಒಂದು ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋದರೆ ಸರಿಯಾಗುತ್ತೆ, ಅದು ಕರೆಕ್ಟಾಗಿ ಬರುತ್ತೆ. ಸ್ಕಿಪ್ ಮಾಡಿದರೆ ನಿಮ್ಮ ಡಿಸೈನ್ ಹಾಳಾಗುತ್ತೆ, ನೀಟಾಗಿ ಬರಲ್ಲ, ಅಂದರೆ ಟೋಪಿ ಥರ ಆಗಿಬಿಡುತ್ತೆ ನೋಡಿ. ಪೂರ್ತಿ ರೌಂಡ್ ಆ ಥರ ಮಾಡಿದ್ದೀನಿ. ಒಂದು ಚೈನು ಹಾಫ್ ಡಬಲ್ ಕ್ರೋಶೆ, ಚೈನು ಹಾಫ್ ಡಬಲ್ ಕ್ರೋಶೆ. ಈಗ ಫಸ್ಟ್ ನೀವು 2 ಚೈನ್ ಹಾಕಿದ್ದೀರಲ್ವ, ಆ 2ನೇ ಚೈನಲ್ಲಿ ಮೇಲೆ ಟಾಪಲ್ಲಿ ನೀವು ಅದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ದಾರ ತಗೊಂಡು ಸ್ಲಿಪ್ ಸ್ಟಿಚ್ ಹಾಕಿ ಅದನ್ನು ಸೇರಿಸ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೌಂಡು. ಈಗ ಅಲ್ಲಿ ಒಂದೊಂದು ಗ್ಯಾಪ್ ಬಿಟ್ಟಿದ್ದೀರಲ್ಲ, ಒಂದು ಚೈನ್ ಗ್ಯಾಪ್ ಹಾಕಿದ್ದೀರಲ್ವ ಹಾಫ್ ಡಬಲ್ ಕ್ರೋಶೆ ಮಧ್ಯದಲ್ಲಿ, ಅಲ್ಲಿ ಆ ಫಸ್ಟ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ
ಮತ್ತು ಒಂದು ಚೈನು, ಮತ್ತು ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು 2 ಚೈನ್ ಮಾಡಿದ್ರಲ್ವ, ಅದೊಂದು ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಮತ್ತೊಂದು ಚೈನು, ಮತ್ತು 2 ಡಬಲ್ ಕ್ರೋಶೆ. ಅಂದರೆ 2 ಡಬಲ್ ಕ್ರೋಶೆ, 1 ಚೈನು, 2 ಡಬಲ್ ಕ್ರೋಶೆ ಆಗುತ್ತೆ. ಈಗ ನೋಡಿ, 2 ಡಬಲ್ ಕ್ರೋಶೆ, 1 ಚೈನು, 2 ಡಬಲ್ ಕ್ರೋಶೆ ಒಂದೇ ಗ್ಯಾಪಲ್ಲಿ. ಈಗ ನೆಕ್ಸ್ಟ್ ಗ್ಯಾಪ್ ಬಿಡಬೇಕು, ಅದನ್ನು ಸ್ಕಿಪ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ಅದರಲ್ಲೇ ಮತ್ತೆ 2 ಡಬಲ್ ಕ್ರೋಶೆ. ಆ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನು, 2 ಡಬಲ್ ಕ್ರೋಶೆ ಒಂದು ಗ್ಯಾಪಲ್ಲಿ. ಆ 1 ಚೈನ್ ಗ್ಯಾಪ್ ಇದೆಯಲ್ವ, ಮೊದಲಿನ ರೌಂಡಲ್ಲಿ ನೀವು ಹಾಫ್ ಡಬಲ್ ಕ್ರೋಶೆ ಜೊತೆ ಮಾಡಿರೋದು ಒಂದೊಂದು ಚೈನ್ ಗ್ಯಾಪ್. ಈಗ ನೋಡಿ, ಅದರ ನೆಕ್ಸ್ಟ್ನ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟು ಒಂದೊಂದು ಗ್ಯಾಪ್ ಬಿಟ್ಟುಕೋಬೇಕು, ನೀವು ಅದನ್ನು ಸ್ಕಿಪ್ ಮಾಡ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಆಗಿಬಿಡತ್ತೆ, ಫ್ರಿಲ್ ಥರ ಆಗುತ್ತೆ ಜಾಸ್ತಿ ಆದರೆ. 2 ಡಬಲ್ ಕ್ರೋಶೆ, 1 ಚೈನು, 2 ಡಬಲ್ ಕ್ರೋಶೆ ಒಂದೇ ಗ್ಯಾಪಲ್ಲಿ. ಈಗ ನೆಕ್ಸ್ಟ್ ಬಿಡಿ, ಅದು ಬೇಡ, ಅದರ ನೆಕ್ಸ್ಟು, ಅದು ಬೇಡ, ನೆಕ್ಸ್ಟು ಒಂದು ಸ್ಕಿಪ್ ಮಾಡಿ ಮತ್ತೊಂದರಲ್ಲಿ ಈ ಥರ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ. 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ರೌಂಡ್ ಆ ಥರ ಮಾಡ್ಕೋಬೇಕು. ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಂಡಿಗೆ ಬಂದಿದ್ದೀನಿ. ಈಗ ನೆಕ್ಸ್ಟ್ ಗ್ಯಾಪ್ ಬೇಡ, ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಗ್ಯಾಪ್, ಅದರ ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ. ಅದಾದಮೇಲೆ ಈಗ ಫಸ್ಟಲ್ಲಿ ನೀವು 2 ಚೈನ್ ಮಾಡಿದ್ದೀರಲ್ವ, ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಮೇಲೆ ಟಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ರೌಂಡಿಗೆ ಬರುತ್ತೆ. ಈಗ ಅದರ ಪಕ್ಕದ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ರೌಂಡಿಗೆ 2 ಚೈನು, 2 ಚೈನ್ ಮಾಡಿ ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಮೊದಲಿನ ರೌಂಡಲ್ಲಿ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಈಗ 2 ಡಬಲ್ ಕ್ರೋಶೆ ಆಯಿತು, ಇನ್ನೊಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಒಂದು ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಲಾಸ್ಟ್ ರೌಂಡಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ ಹಾಕಿರೋದು. ಈಗ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಈ ರೌಂಡಲ್ಲಿ. ಇಲ್ಲಿ ಪ್ರತಿಯೊಂದು ಗ್ಯಾಪಲ್ಲೂ ಮಾಡ್ಕೋಬೇಕತ್ತ. ಒಂದು ಚೈನ್ ಇದೆಯಲ್ವ, ಒಂದು ಚೈನ್ ಗ್ಯಾಪು ಅಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಆರ್ಚಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ, ಆ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳೋದು. ಪ್ರತಿಯೊಂದಲ್ಲೂ ಮಾಡ್ಕೋಬೇಕು, ಇದರಲ್ಲಿ ಸ್ಕಿಪ್ ಮಾಡೋದು ಬೇಡ ಈ ರೌಂಡಲ್ಲಿ ಯಾವುದೇ. ಒಂದು ಚೈನು ಮತ್ತು ಅದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ನೆಕ್ಸ್ಟು ನೋಡಿ, 3 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆರ್ಚಲ್ಲಿ ಆ ಒಂದು ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ 3 ಡಬಲ್ ಕ್ರೋಶೆ, 1 2 3, ಮತ್ತೊಂದು ಚೈನು, ಮತ್ತು 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಪೂರ್ತಿ ರೌಂಡು ನೋಡಿ. ಪೂರ್ತಿ ರೌಂಡ್ ಮಾಡಿದ್ದೀನಿ ಎಂಡ್ವರೆಗೂ. ಈಗ ಫಸ್ಟ್ 2 ಚೈನ್ ಹಾಕಿದ್ದೀರಲ್ವ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ.
ಈ ಥರ ಆಗುತ್ತೆ. ಈಗ ನೆಕ್ಸ್ಟ್ ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಡಬಲ್ ಕ್ರೋಶೆ ಡೈರೆಕ್ಟಾಗಿ ಮಾಡ್ಕೋಬೇಕು. ಯಾವುದೇ ಚೈನೆಲ್ಲ ಮಾಡ್ಕೊಳ್ಳೋಕ್ಕಿಲ್ಲ. ಈಗ ನೀವು ಎಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀರೋ ಅಲ್ಲಿಂದಲೇ ಒಂದು ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಡಬಲ್ ಕ್ರೋಶೆ. ಆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಚೈನು ಡಬಲ್ ಕ್ರೋಶೆ, ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಒಂದು ಚೈನು ಡಬಲ್ ಕ್ರೋಶೆ. ಮೊದಲಿನ ಪ್ರೀವಿಯಸ್ ರೌಂಡಲ್ಲಿ ನಾವು 3 ಡಬಲ್ ಕ್ರೋಶೆ, ಒಂದು ಚೈನು 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಆ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನು, ಡಬಲ್ ಕ್ರೋಶೆ, ಒಂದು ಚೈನು, ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 5 ಆಯಿತು. 1 2 3 4 5. ಈಗ ಇನ್ನೊಂದು ಚೈನ್ ಹಾಕ್ಕೊಂಡು ಇನ್ನೊಂದು 6 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಇದನ್ನು ನೆಕ್ಸ್ಟ್ 2 ಆರ್ಚ್ಗಳ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪಿನ ಥರ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದರೂ ಹಾಕಿ, ಸ್ಟಿಚ್ ಆದರೂ ಹಾಕಿ, ಸ್ಲಿಪ್ ಸ್ಟಿಚ್ ಆದರೂ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈಗ ಅಲ್ಲಿಂದಲೇ ಏನು ಚೈನೆಲ್ಲ ಏನು ಹಾಕೋದು ಬೇಡ. ನೆಕ್ಸ್ಟು ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ನೆಕ್ಸ್ಟ್ ಆರ್ಚಲ್ಲಿ, ಅಲ್ಲಿ ನಾವು ಇದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ 3 ಡಬಲ್ ಕ್ರೋಶೆ ಆಗಿ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಮತ್ತೊಂದು 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 ಡಬಲ್ ಕ್ರೋಶೆ. ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಆಯಿತು. ಇನ್ನೊಂದು 6, ಒಂದು ಚೈನು, ಡಬಲ್ ಕ್ರೋಶೆ, 6 ಡಬಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಆ 2 ಆರ್ಚ್ಗಳ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ರೌಂಡ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಆರ್ಚಲ್ಲಿ ಯಾವುದೇ ಆರ್ಚ್ ಬಿಡೋದು ಬೇಡ. ಪ್ರತಿಯೊಂದು ಒಂದು ಚೈನ್ ಗ್ಯಾಪಲ್ಲಿ ಇದನ್ನು ಮಾಡ್ಕೋಬೇಕು ನೀವು. ಡಬಲ್ ಕ್ರೋಶೆ ಆಗಿ ಒಂದು ಚೈನ್ ಹಾಕ್ಕೋಬೇಕು, ಮತ್ತೊಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು, ಮತ್ತೊಂದು ಚೈನ್ ಹಾಕ್ಕೋಬೇಕು, ಮತ್ತೊಂದು ಡಬಲ್ ಕ್ರೋಶೆ, ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಆರ್ಚು ರೌಂಡ್ ಮಾಡ್ಕೊಳ್ಳಿ ಈ ಥರ. ಪೂರ್ತಿ 6 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ 2 ಆರ್ಚ್ಗಳ ಮಧ್ಯದ ಗ್ಯಾಪಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ತೀನಿ. ನೀವು ಸ್ಲಿಪ್ ಸ್ಟಿಚ್ ಹಾಕಿ ಬೇಕಾದ್ರೂ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಪೂರ್ತಿ ರೌಂಡ್ ಮಾಡಿ ತೋರಿಸ್ತೀನಿ ನೋಡಿ. ರೌಂಡ್ ಆಯಿತು, ಪೂರ್ತಿ ಎಲ್ಲ ಫುಲ್ಲು ರೌಂಡು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ ಮಾಡೋದು, ಹೆಚ್ಚು ಸ್ಟೆಪ್ಗಳಿಲ್ಲ. ಒಂದು 3-4 ಸ್ಟೆಪ್ ಮಾತ್ರ ರೌಂಡ್ಗಳು, 3 ರೌಂಡು 4 ರೌಂಡು ಅಷ್ಟೇ. ಈಗ ಎಲ್ಲ ಆದಮೇಲೆ ಆ 2 ಆರ್ಚ್ಗಳ ಮಧ್ಯೆ, ಕೊನೆಯ ಆರ್ಚ್ಗಳ ಮಧ್ಯೆ ಅದನ್ನು ಲಾಕ್ ಮಾಡ್ಕೋಬೇಕು ನೀವು. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಅಥವಾ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಇಲ್ಲಿಗೆ ಇದು ಮುಗಿಯುತ್ತೆ ನಿಮ್ಮ ಟೀ ಕೋಸ್ಟರು. ಆಮೇಲೆ ಆ ದಾರನ ಹಿಂದೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಎಲ್ಲೆಲ್ಲ ಸ್ಟಿಚ್ಗಳು ಬರುತ್ತೆ, ಇಲ್ಲೆಲ್ಲ ಆಗುತ್ತೆ, ಅಲ್ಲೆಲ್ಲ ದಾರನ ಎಳ್ಕೊಂಡು ಹೋಗಿ. ಎಲ್ಲೇ ಹೀಗೆ ಆಗಬೇಕು ಅಂತ ಏನು ಸಿಸ್ಟಮೆಟಿಕ್ಕಾಗಿ ಆಗಬೇಕು ಅಂತಿಲ್ಲ. ಅದು ಲಾಕ್ ಆಗೋ ಥರ ಸಿಕ್ಕಿದೆಲ್ಲ ಹಾಕ್ಕೊಂಡು ಹೋಗಿ. ಒಂದು ಸರಿ ಆ ಕಡೆ, ಒಂದು ಸರಿ ಈ ಕಡೆ, ಎಲ್ಲೆಲ್ಲ ಸ್ಟಿಚ್ ಇರುತ್ತೆ ಅಲ್ಲೆಲ್ಲ ಹಾಕ್ಕೊಂಡು ಎಳ್ಕೊಂಡು ಹೋಗಿ ಕ್ರೋಶೆ ಹುಕ್ಕಾಗಿ. ಅಥವಾ ಸೂಜಿಗೆ ಸೇರಿಸ್ಕೊಳ್ಳಿ ಆ ದಾರನ. ಒಂದು ದೊಡ್ಡ ಕಣ್ಣಿನ ಸೂಜಿ ಇದ್ದರೆ ಸೇರಿಸ್ಕೊಂಡು ಅದನ್ನು ಸೂಜಿಲಿ ಎಲ್ಲ ಸ್ಟಿಚ್ಗಳ ಒಳಗಡೆಗೆ ತಗೊಂಡು ಬನ್ನಿ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಕೊನೆಯಲ್ಲಿ ಒಂದು ತುಂಡಿದ್ದರೆ ಉಳಿದ್ರೆ ಅದನ್ನು ತುಂಡು ಮಾಡ್ಕೋಬೋದು, ಪರವಾಗಿಲ್ಲ, ಕಟ್ ಮಾಡ್ಕೋಬೋದು. ಚಿಕ್ಕದಾಗಿ ಉಳಿದಾಗ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಂಡು ಹೀಗೆ ತಿರುಗಿ ಎಲ್ಲೆಲ್ಲ ಆಗುತ್ತೋ ಅಲ್ಲಿ. ನೋಡಿ ಈ ಥರ ನೀಟಾಗಿ ಕಾಣುತ್ತೆ. ಇದು ಕಪ್ ಇಟ್ಕೋಬೋದು ಅಥವಾ ಏನಾದರೂ ಶೋ ಪೀಸ್ ಇಟ್ಕೋಬೋದು. ಇದರಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಶೋ ಪೀಸ್ ಅಥವಾ ಕಪ್ಪು, ಟೀ ಕಪ್ಪಲ್ಲಿ ಇಟ್ಕೊಳ್ಳೋವಂಥದ್ದು
ಅಂಥದನ್ನೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಮಾಡಿ ನೋಡಿ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿ ನನಗೆ ತಿಳಿಸಿ ನೀವು ಮಾಡಿದ್ದೀರಾ ಅಂತ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.